ಸರ್ ಅದು ಈಗ ಕಾಲ್ತುಳಿತ ಪ್ರಕರಣದ್ದೇ ದೊಡ್ಡ ಮಟ್ಟದ ಒಂದು ಚರ್ಚೆ ನಡೀತಾ ಇದೆ. ಬಿಜೆಪಿ ನಾಯಕರಂತೂ ಸಿಎಂ ಡಿಸಿಎಂ ರಾಜೀನಾಮೆ ಕೊಡಬೇಕು, ಗೃಹ ಸಚಿವರ ಒಂದು ವೈಫಲ್ಯ ಇದೆ, ಅವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ನೋಡಿ, ಇದೊಂದು ಆಕಸ್ಮಿಕ ಘಟನೆ ಆಗಿದೆ. ಇದು ಸಾವಾಗಿದೆ, ನಿಜವಾಗಲೂ ದುಃಖ ಆಗುತ್ತೆ, ಬೇಜಾರು ಸಂಗತಿನೇ. ಇದು ಸ್ವಲ್ಪ ಸರ್ಕಾರದಲ್ಲೂ ಸಹ ನಾವು ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗಿತ್ತು. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಸಾವನ್ನು ಇಟ್ಕೊಂಡು ರಾಜಕೀಯ ಮಾಡುವಂಥ ದುರಂತ ಮಾಡೋದು ಬೇಡ ಇವರು. ಯಾಕಂದರೆ ಜನ ಇವತ್ತು ನೊಂದಿದ್ದಾರೆ. ಇವತ್ತು RCB ಮ್ಯಾಚ್ ಗೆದ್ದಾಗ ಸಹಜವಾಗಿ ಜನ ಭಾಳ ಬರ್ತಾರಂತ ನಿರೀಕ್ಷೆ ಇರಲಿಲ್ಲ, ಆಗಿಬಿಟ್ಟಿದೆ. ಇಲ್ಲಿ 2 ಫಂಕ್ಷನ್ ಆಗಿರೋದ್ರಿಂದ ಕಮ್ಮಿ ಆಗ್ಬೋದು ಅಂತ ತಿಳ್ಕೊಂಡಿದ್ರು, ಆಗಿಬಿಟ್ಟಿದೆ. ಆದರೆ ಇದನ್ನು ರಾಜೀನಾಮೆ ಕೊಡಬೇಕು ಅನ್ನೋದಕ್ಕೆ ಯಾರ್ಯಾರು ಕೊಡಬೇಕು ಅನ್ನೋದನ್ನು ಕೊಡಿಸಿದ್ದಾರೆ ಈಗ. ಒಂದು ಅಥವಾ ಇಂಥ ಘಟನೆಗಳು ನಡೀಲೇ ಇಲ್ವಾ? ಮೊನ್ನೆ ಕಾಶ್ಮೀರದಲ್ಲಿ ನಡೀತಲ್ಲ, 26 ಜನ ಸತ್ರಲ್ಲ, ಅವತ್ತು ಹೊಣೆಗಾರಿಕೆ ಯಾರು? ಮೋದಿಜಿಯವ್ರದಲ್ವಾ, ಕೇಂದ್ರ ಸರ್ಕಾರದಲ್ವಾ? ರಾಜೀನಾಮೆ ಕೊಟ್ರ ಅವ್ರು ಏನು ಮಾಡಿದ್ರು? ಯುದ್ಧ ಮಾಡೋಕ್ಕೆ ಹೋದರು. ನಾವು ಹಂಗೆ ಯಾರ್ಯಾರು ಅದರಲ್ಲಿ ಇದಾಗಿದ್ರು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀವಿ ಅಲ್ವಾ? ಆಮೇಲೆ ಡೆಲ್ಲಿ ರೈಲ್ವೆ ಇದರಲ್ಲಿ ನುಗ್ಗಲಾಗಿ ಸತ್ತೋದ್ರು, ರಾಜೀನಾಮೆ ಕೊಟ್ಬಿಟ್ರಾ? ಕುಮಾರಸ್ವಾಮಿ ಅವರು ರಾಜ್ಕುಮಾರ್ ಸತ್ತಾಗ ಗುಂಡೇಟ್ ಹೊಡೆದ್ರು, ಹಂಗಲ್ಲ, ಏನು ಗುಂಡೇಟೇ ಹೊಡೆದ್ರು, ಶೂಟ್ ಮಾಡಿದರು. ಅವಾಗ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ರಾ? ಅಂದರೆ ಈ ಥರ ವಿರೋಧ ಪಕ್ಷವಾಗಿ ಏನು ಬೇಕಾದರೂ ಮಾತಾಡ್ಬೋದು. ಅವ್ರಿಗೆ ಕಾಲದಲ್ಲಿ ಏನೇನು ನಡೆದಿತ್ತನ್ನೋ ಗೊತ್ತಾ? ರೈತರ ಮೇಲೆ ಶೂಟೌಟ್ ಮಾಡಿದ್ರೆ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ರಾ? ಹಾವೇರಿಯಲ್ಲಿ ಭತ್ತ ಖರೀದಿ ಸಮಯದಲ್ಲಿ ಇದು ಕೊಟ್ಟರು, ಮಾಡಿದ್ರು ಅವರು. ನೋಡಿ, ಒಂದು ಸರಿ ಇದೆಲ್ಲ ಆಕಸ್ಮಿಕವಾದ ಘಟನೆ ಆಗಿದೆ. ಮಕ್ಕಳು ಸತ್ತಿದ್ದಾರೆ, ನೋವಲ್ಲಿದ್ದೀವಿ ನಾವು ಇವತ್ತು. ಅದನ್ನು ಗೊಂದಲವಾಗಿ ಮಾಡುವಂಥ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ. ಇದರಲ್ಲಿ ನಾನು ರಾಜ್ಯ ಸರ್ಕಾರಕ್ಕೂ ಹೇಳೋದಿಷ್ಟೇ, ಹನ್ನೊಂದು ಕುಟುಂಬಕ್ಕೆ 10,000 ಸಾಕಾಗೋದಲ್ಲ, ಕನಿಷ್ಠ ಆದರೂ ಒಂದು 50 ಲಕ್ಷ ರೂಪಾಯಿ ಕೊಡಬೇಕು ಅನ್ನೋ ಕುಟುಂಬಕ್ಕಂತ ನಾನು ಒತ್ತಾಯ ಮಾಡ್ತೀನಿ. ಯಾಕಂದರೆ 10 ಲಕ್ಷ ರೂಪಾಯಿ ಸಾಕಾಗೋದಿಲ್ಲ ಅದು. ಯಾಕಂದರೆ ಭಾಳ ಯಾರೋ ಒಬ್ಬ ನೋಡಿದೆ 100 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದೀನಿ ನಾನು ಅಂತೇಳಿ, ಅವ್ರನ್ನ ಇಟ್ಕೊಂಡೇ ಇವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಯಾರು? ನಮ್ಮ BJP ಅವರು. ನಾಚಿಕೆ ಬೇಕು ಇವರಿಗೆಲ್ಲ. ಒಂದು ನೊಂದಾಗಿದ್ದಾರೆ, ಆಗೋಗಿದೆ, ಘಟನೆ ಆಗಿದೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಮೋದಿಜಿಯವರು, ಕೇಂದ್ರ ಸರ್ಕಾರದ ಯಾವುದು ಅಮಿತ್ ಶಾ ಅವರು ಅಥವಾ ಯಾರು ಸಂಬಂಧಪಟ್ಟವರು ಅವರು ರಾಜೀನಾಮೆ ಕೊಟ್ಟರೆ ನಾಳೆನೇ ನಾವು ರಾಜೀನಾಮೆ ಕೊಡಿಸ್ತೀವಪ್ಪ. ಆಗತ್ತೆ? ಇವ್ರ ತಾಕತ್ತಿದೆ ಅವರಿಗೆ? ಅಲ್ಲ, ರೈಲ್ವೆ ಸ್ಟೇಷನ್ನೇ ನುಗ್ಗಲಾಗಿ ಎಷ್ಟು ಜನ ಸತ್ತೋದ್ರು, ಕುಂಭಮೇಳದಲ್ಲಿ ಎಷ್ಟು ಜನ ಸತ್ತೋದ್ರು, ಅದಕ್ಕೆಲ್ಲ ಇವ್ರಿಗೆ ಏನು ಉತ್ತರ ಕೊಡಲ್ಲ ಇವ್ರು ಯಾರು ಅಲ್ವಾ? ನೋಡಿ, ಇಂಥ ಹೇಳಿಕೆಗಳನ್ನು ಅವರು ಕೊಡೋದನ್ನ ನಿಲ್ಲಿಸಬೇಕು. ರಾಜ್ಯದಲ್ಲಿ ನೆಮ್ಮದಿ ಶಾಂತಿ ಕೊಡುವಂಥ ಕೆಲಸ ಅವ್ರು ಮಾಡಬೇಕು. ಬೆಂಕಿ ಹಾಕೋ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಕ್ರೆಡಿಟ್ ತಗೊಳ್ಳೋದಕ್ಕೆ ಯಾವ ಕ್ರೆಡಿಟ್ ಸರ್? ಯಾವ ಕ್ರೆಡಿಟ್ ಅದು? ಒಂದು ನೋಡಿ, ಈಗ ನಮಗೆ RCB ಗೆತ್ತು, 18 ವರ್ಷಗಳ ನಂತರ ಒಂದು ರಾಜ್ಯದಲ್ಲಿ RCB ಗೆದ್ದಿದೆ ಅನ್ನೋದು ನಮಗೊಂದು ಖುಷಿ ಇತ್ತು. ಆ ಖುಷಿ ಸಂಭ್ರಮ ಮಾಡೋಕ್ಕೆ ಹೋಗಿದ್ದು ಅದೇನು ಏನು ಸಿಗ್ತದೆ ಅದರಲ್ಲಿ? ನಾವು ಮಾಡಿದ್ದೀವಿ, ಸಾಗರದಲ್ಲೆಲ್ಲ ಮಾಡಿದ್ದೀವಪ್ಪ. ಹಾಗೆ ನಮಗೇನು ಕಿರೀಟ ಬಂತ? ನಮಗೆ ಅದು ಏನೋ ಒಂದು ಖುಷಿಯಪ್ಪ. ಮಾಡೋಕ್ಕೆ ಹೊರಟಿದ್ದು ಬಿಟ್ಟರೆ ಬೇರೆ ಏನು ಇರಲಿಲ್ಲಲ್ಲ. ಅದಕ್ಕಾಗಿ ಈ ಥರ ವಿರೋಧ ಪಕ್ಷವರು ಮಾಡೋದಾದರೆ, ನೀವು ಮಾಡಿದ ಕಾಲದಲ್ಲಿ ಆಗಿದೆ. ಅದ್ರ ಏನು ಮೊನ್ನೆ ಕಾಶ್ಮೀರದಲ್ಲಾಗಿರೋ ಘಟನೆ, 26 ಜನರು ಗುಂಡೇಟ್ ಹೊಡಿಬೇಕಾದ್ರೆ ನೀವೇನು ಎಲ್ಲೋಗಿದ್ರಿ? ನೀವು ಏನು ಮಾಡ್ತಿದ್ರಿ? ನೀವು ಅವತ್ತು ನೀವು ರಾಜೀನಾಮೆ ಕೊಟ್ರಾ? ನೀವು ಅವತ್ತು ಕೊಡಬೇಕಾಯ್ತು. ಅವತ್ತು ರಾಜೀನಾಮೆ ನೀವು ಕೊಡಿಸಿದ್ರೆ, ಅಮಿತ್ ಶಾನ ಮೋದಿಜಿಯವ್ರನ್ನ ರಾಜೀನಾಮೆ ಕೊಡಿಸಿದ್ರೆ ಖಂಡಿತ ನಾವು ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸ್ತಿದ್ದೀವಿ ನಾವು ನಮ್ಮ ಸರ್ಕಾರದಲ್ಲಿ. ಇದೆಲ್ಲ ಘಟನೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟವ್ರನ್ನ ಕಮಿಷನರ್ ಅಂತವ್ರನ್ನೇ ಸಸ್ಪೆಂಡ್ ಮಾಡಿದ್ದಾರೆ. ಇದು ಆಗಿದೆ, ನುಗ್ಗಲು ಒಂದೊಂದು ಸರಿ ಆಗಿ ಹೋಗುತ್ತೆ. ಹಾಗಾಗಿ ಅವರಿಗೂ ರಾಜೀನಾಮೆ ಕೊಡಿಸಿದ್ದಾರೆ. ಆಗ್ಬೇಕು, ಇವೆಲ್ಲ ಮಾಡಿದ್ದಾರೆ. ಹಂಗಂತೇಳಿ ಎಲ್ಲ ಇದಕ್ಕೂ ರಾಜೀನಾಮೆ ಕೊಡಿ ಅಂತೇಳಿ ನೀವು ಎಷ್ಟು ರಾಜೀನಾಮೆ ಕೊಟ್ಟಿದ್ದೀರಪ್ಪ? ಅಶೋಕ ಇಂಥವ್ರೆಲ್ಲ ಇದಿರಲ್ಲ, ಬೆಂಕಿ ಹೆಟ್ಲ ಕರೆಕ್ಟಾಗಿದ್ದೀರಿ. ನಿಮ್ಗೆ ಏನಾಗಿದೆ? ಕೆಲಸ ಇಲ್ಲ ಈಗ. ಪಾಪ ಏನಾದ್ರು ಮಾಡೋಣ, ಒಂದು ಉದ್ರೇಕ ಮಾಡೋಣ, ಇಡೀ ರಾಜ್ಯದಲ್ಲಿ ಮತ್ತೆ ಬೆಂಕಿ ಹಾಕೋಣ, ಮತ್ತೆ ಏನಾದ್ರು ಹೋರಾಟ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಬಿಟ್ಟರೆ ಯಾವ ಉದ್ದೇಶನೂ ಇಲ್ಲ. ನಮ್ಮ ಹೋಮ್ ಮಿನಿಸ್ಟರಿಂದ ಹಿಡಿದು ಪ್ರತಿಯೊಬ್ಬರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಈಗ ಮುಂದೆ ನಡೆಯುವಂಥ ಘಟನೆ ಆಗಬಾರ್ದು ಇನ್ನು ಮುಂದೆ ಅನ್ನೋದು ನಾನು ಹೇಳ್ಕೊಳ್ತೀನಿ ಅಷ್ಟೇ. ಕುಮಾರಸ್ವಾಮಿ ಅವರು ಕೂಡ ಸರ್ಕಾರದ ಬಗ್ಗೆ ಆಪಾದನೆ ಮಾಡಿದ್ದಾರೆ. ಯಾವ ನಾಚಿಕೆ ಆಗ್ಬೇಕು ಕುಮಾರಸ್ವಾಮಿ ಅವರಿಗೆ? ನಾಚಿಕೆ ಆಗ್ಬೇಕು ಅವರಿಗೆ. ತನ್ನ ಕಾಲದಲ್ಲೇ ರಾಜ್ಕುಮಾರ್ ಗಲಾಟೆ ಸಂದರ್ಭದಲ್ಲಿ, ರಾಜ್ಕುಮಾರ್ ನಿಧಾನ ಸಂದರ್ಭದಲ್ಲಿ ನಾನೇ ಇದ್ದೆ ಅಲ್ಲಿ, ಎಲ್ಲಿ ಕಂಠೀರವ ಸ್ಟುಡಿಯೋ ಹತ್ರ 4 ಜನರು ಗುಂಡೇಟ್ ಹೊಡೆದು ಸಾಯಿಸಿದ್ರು. ಆವಾಗ ಇವ್ರು ರಾಜೀನಾಮೆ ಕೊಟ್ರಾ? ಏನು ಬೇಕಾದ್ರೂ ಮಾತಾಡ್ತಾರ್ರಿ ವಿರೋಧ ಪಕ್ಷ. ಇದು ಬೇಕಾರೆ ಇವ್ರಿಗೆ ಚಟ, ಇವರಿಗೆ ಏನು ಬೇಕಾದ್ರೂ ಮಾತಾಡ್ತಾರೆ. ಈ ಮಾತಾಡೋರು ಇದ್ದಾರಲ್ಲ, ಅವತ್ತು ನೀನು ರಾಜೀನಾಮೆ ಕೊಟ್ಟಿದ್ರೆ ಕುಮಾರಸ್ವಾಮಿ ಅವರು, ಅವತ್ತು ನಾ 7-8 ಜನ ತೆಗೆದ್ರೆ ಅಲ್ಲ, ಇವತ್ತು ನಾವು ಬೇಕಾದ್ರೆ ರಾಜೀನಾಮೆ ಕೊಡಿಸ್ಬೋದಿತ್ತು. ಸುಮ್ಮನೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಸ್ಕರ ಏನು ಬೇಕಾದ್ರೂ ಮಾತಾಡೋದಿದೆಯಲ್ಲ, ಇದನ್ನು ನಾನು ಖಂಡನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಅಷ್ಟೇ. ಸರ್, ಆಮೇಲೆ ಈಗ ಜಾತಿ ಜನಗಣತಿ ವರದಿ ಬಗ್ಗೆನೂ ಕೂಡ ಮತ್ತೆ ಪ್ರಸ್ತಾಪ ಆಗ್ತದೆ. ನೋಡಿ, 17ನೇ ತಾರೀಕು ಮತ್ತೆ ಸ್ಪೆಷಲ್ ಕ್ಯಾಬಿನೆಟ್ ಜಾತಿ ಗಣತಿ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರವನ್ನು ಸಹ ಮೋದಿಜಿಯವರು ಹೇಳಿದ್ದಾರೆ, ಮಾಡ್ಬೋದು ಅಂತಲೂ ಹೇಳಿದ್ದಾರೆ. ಇವರು ಸುಮ್ಮನೆ ಗೊಂದಲಗಳನ್ನು ಮಾಡ್ತಾರೆ.
ಜಾತಿ ಗಣಿತದ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ನಿರ್ಧಾರ, ನಮ್ಮ ಸರ್ಕಾರ ಏನು ನಿರ್ಧಾರ ತಗೊಳ್ತಾರೆ ಅದ್ರ ಮೇಲೆ ನಿಂತಿರ್ತದೆ ನೋಡ್ರಿ. ಅವ್ರು ತಗೊಳ್ಬೇಕು ಬಿಡಬೇಕು ಅನ್ನೋದು ನಿರ್ಧಾರ ಮಾಡ್ತಾರೆ, ಆ ನಂತರ ಗೊತ್ತಾಗುತ್ತೆ. ನಿಮ್ಮ ಸಚಿವರೇ ತುಂಬಾ ಜನ ಇರುತ್ತೆ ಸರ್, ಸಹಜವಾಗಿ ಇರುತ್ತೆ. ನಾನು ಹೇಳ್ಬೋದು ಬೇಡ ಅಂತ ಹೇಳ್ಬೋದು, ಸ್ವಲ್ಪ ನೋಡ್ರಿ ಕಾದು ನೋಡಿ ಬೇಡ ಅಂತ ಹೇಳ್ಬೋದು, ಇವೆಲ್ಲ ಇದ್ದೇ ಇರ್ತದೆ. ಎಲ್ಲ 5 ಬೆರಳು ಒಂದೇ ಥರ ಇರಲ್ಲಲ್ಲ, ಸಹಜವಾಗಿ ಇದ್ದೇ ಇರ್ತಾವಲ್ಲ, ಹಾಗೆ ಇರುತ್ತೆ. ಅದಕ್ಕೆಲ್ಲ ಯಾಕೆ ಅದು ಇದು ಮಾಡ್ಕೋಬೇಕು? ಅದರಿಂದ ಜಾತಿ ಗಣಿತ ಅವ್ರು ಸಂಬಂಧಪಟ್ಟದ್ದು ಸರ್ಕಾರದಲ್ಲಿ ನಿಲುವು ಏನಿದೆ ಅವ್ರು ಪ್ರಶ್ನೆಪಡಿಸ್ತಾರೆ ಸರ್. ಆಮೇಲೆ ಸಂಪುಟ ವಿಸ್ತರಣೆ ಆಗಬೇಕು ಅಂತಿದೆ ಸರ್, ತಮ್ಮ ಹೆಸರು ಕೂಡ ಮುಂಚೂಣಿಯಲ್ಲಿದೆ ನೋಡಿ. ನಾನೊಬ್ಬ ಏನು ಸನ್ಯಾಸಿ ಅಲ್ಲ, ನಾನು ಒಬ್ಬ 3 ಸರಿ ಒಬ್ಬ ಹಿರಿಯ ಸದಸ್ಯನಿದ್ದೇನೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಒಬ್ಬ ಬಂಗಾರಪ್ಪನವರ ಗರಡಿಯಲ್ಲಿ ಬೆಳೆದು ಬಂದವನು. ನಾನು 3 ಸರಿ ಗೆದ್ದು ಬಂದಿದ್ದೇನೆ. ಕೊಟ್ಟರೆ ಖಂಡಿತ ಮಾಡ್ತೀನಿ. ನಾನೇನು ಒತ್ತಾಯ ಹಾಕಿಲ್ಲ, ಅವರಿಗೆ ಕೊಡಿ ಅಂತ ಏನು ಒತ್ತಾಯ ಹಾಕಿಲ್ಲ. ನಾನೊಬ್ಬ ಆಕಾಂಕ್ಷಿ ಅಂತ ಹೇಳೋದಕ್ಕೆ ಏನು ತಪ್ಪಿದೆ ಅಲ್ವಾ? ಬಾಯಿ ಬಿಟ್ಟು ಕೇಳೋಕ್ಕೆ ಏನು ತಪ್ಪಿದೆ? ಕೇಳಿದ್ದೀನಪ್ಪ. ನೆಕ್ಸ್ಟ್ ಏನು ಸಂಪುಟ ವಿಸ್ತರಣೆ ಮಾಡ್ತಾರೋ ನೋಡೋಣ, ಕಾದು ನೋಡ್ತೀವಿ ಅಷ್ಟೇ. ಎಲ್ಲಿ ತನಕ ಸರ್ ಕಾದು ನೋಡ್ತೀವಿ? ಕಾಯಿ ನಮ್ಮ ಸರ್ಕಾರಪ್ಪ, ನಮ್ಮ ಸರ್ಕಾರ ನಮ್ಮದು, ನಾವು ಕಾದು ನೋಡ್ತೀವಪ್ಪ. ನಮ್ಮ ಇಷ್ಟ ಅದು, ಕಾದು ನೋಡ್ತೀವಿ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮಂತ್ರಿಗಳು ಇದ್ದಾರೆ ಅಲ್ಲ, ನಮಗೆಲ್ಲ ಏನೇನು ಆಗಬೇಕು ರಾಜ್ಯದಲ್ಲಿ ಮಾಡ್ತಾರೆ. ಕಾದ್ಕೊಂಡಿದ್ದ 2.5 ವರ್ಷ ಆಗ್ಬಿಡ್ತಲ್ಲ ಸರ್. 2 ವರ್ಷ ಎಲ್ಲಿ ಆಯ್ತಪ್ಪ? ನೀನು ಹೇಳಿ, ಸುಮ್ಮನೆ ಮೀಡಿಯಾದವ್ರು 2 ಅಂತೀರಿ. 2 ವರ್ಷ 1 ತಿಂಗಳಾಯ್ತಪ್ಪ, ಅದಕ್ಕೆ 2.5 ವರ್ಷ ಅಂತೀರಿ. ಎಲ್ಲಿ 2 ವರ್ಷ? ಆಗ್ಲಿ ಬಿಡಿ, ಆಮೇಲೆ ನೋಡೋಣ. ಇನ್ನೂ ಏನು ತೊಂದರೆ ಇಲ್ಲ, ನಾವೇನು ಯಾರು ತಲೆ ಬಿಸಿ ಮಾಡ್ಕೊಂಡಿಲ್ಲ. ಭಾಳ ನಿನ್ನ ಬಾಯಿಗೆ ಸಕ್ಕರೆ ಹಾಕ್ಲಪ್ಪ, ಒಳ್ಳೇದಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.